ಹರೇ ಕೃಷ್ಣ. ನಮಸ್ಕಾರ ಸ್ನೇಹಿತರೆ. ಇಂದಿನ ಶ್ಲೋಕದಲ್ಲಿ ಪರಮಾತ್ಮ ಶ್ರೀಕೃಷ್ಣ ಹೇಳ್ತಾನೆ, ನನಗೆ ಈ ಮೂರು ಲೋಕಗಳಲ್ಲಿಯೂ ಯಾವುದೇ ಕರ್ತವ್ಯ ಇಲ್ಲ. ನಾನು ಕರ್ತವ್ಯ ಮಾಡೋ ಅವಶ್ಯಕತೆಯೂ ಇಲ್ಲ. ಆದರೂ ಸಹ ನಾನು ಕರ್ತವ್ಯದಲ್ಲಿ ನಿರತನಾಗಿರ್ತೀನಿ ಅಂತಲೇ ಶ್ರೀಕೃಷ್ಣ. ಹಾಗಾದರೆ ಯಾವುದೇ ಅವಶ್ಯಕತೆ ಲಾಭ ನಷ್ಟಗಳಿಲ್ಲದೆ ಶ್ರೀಕೃಷ್ಣ ಕರ್ಮ ಮಾಡೋದಾದರೂ ಯಾಕೆ ಅನ್ನೋದನ್ನು ಶ್ರೀಕೃಷ್ಣನೇ ಉತ್ತರವನ್ನು ಕೊಡ್ತಾನೆ ಈ ಶ್ಲೋಕದಲ್ಲಿ. ಭಗವದ್ಗೀತೆಯ 3ನೇ ಅಧ್ಯಾಯ ಕರ್ಮಯೋಗದ 23ನೇ ಶ್ಲೋಕ. ಯದಿ ಹ್ಯಂ ನ ವರ್ತೇಯಂ ಜಾತು ಕರ್ಮಣ್ಯ ತಂದ್ರಿತಃ ಮಮ ವರ್ತಂತೆ ಮನುಷ್ಯ ಪಾರ್ಥ ಸರ್ವಶಃ. ಈ ಶ್ಲೋಕದ ಅರ್ಥ, ಹೇ ಪಾರ್ಥ, ಒಂದು ವೇಳೆ ನಾನೇನಾದರೂ ಅಜಾಗರೂಕನಾಗಿ ಯಾವಾಗಲಾದರೂ ಕರ್ಮ ಮಾಡ್ತಿದ್ರೆ ಮನುಷ್ಯರು ಎಲ್ಲ ವಿಧದಿಂದಲೂ ನನ್ನನ್ನೇ ಅನುಸರಿಸ್ತಾರೆ ಅಂತಲೇ ಶ್ರೀಕೃಷ್ಣ. ಈ ಶ್ಲೋಕದ ಭಾವಾರ್ಥ, ಇಲ್ಲಿ ಶ್ರೀಕೃಷ್ಣ ತನ್ನ ಪಾಲಿಗೆ ಬಂದ ಕರ್ತವ್ಯವನ್ನು ಯಾವಾಗ ಮಾಡದೆ ಬಿಡುತ್ತಾನೋ ಆಗ ಅವನ ಹಿಂಬಾಲಕರು ಹೇಳ್ತಾರೆ, ಶ್ರೀಕೃಷ್ಣನೇ ಮಾಡಲಿಲ್ಲ, ಇನ್ನು ನಮಗೆ ಏತಕ್ಕೆ ಮಾಡಬೇಕು ಅಂತಾರೆ. ಅದು ಶ್ರೀಕೃಷ್ಣನಿಗೆ ಅವಶ್ಯಕತೆ ಇರೋದಿಲ್ಲ, ಅದಕ್ಕೆ ಅವನು ಮಾಡೋದಿಲ್ಲ. ಆದರೆ ನಾವು ಆ ಸ್ಥಿತಿಯಲ್ಲಿಲ್ಲ, ನಾವು ಮಾಡಲೇಬೇಕಾಗಿರುತ್ತೆ. ಆದರೂ ನಾವು ಇಲ್ಲಿ ಅವನನ್ನೇ ಹಿಂಬಾಲಿಸ್ತೀವಿ, ದೊಡ್ಡವನು ಮಾಡಿದಂತೆ ಅನುಸರಿಸ್ತೀವಿ. ಜನ ಹೇಗೆ ಅಂದರೆ ಕುರಿಯ ಮಂದೆಯಂತೆ, ಏನು ಆಲೋಚನೆ ಮಾಡದೆ ಮುಂದಿನವರನ್ನು ಅನುಸರಿಸ್ತೀವಿ. ಆದ ಕಾರಣವೇ ಮುಂದೆ ಇರುವವನಿಗೆ ದೊಡ್ಡ ಜವಾಬ್ದಾರಿ ಇರುತ್ತೆ. ಆ ಜವಾಬ್ದಾರಿ ತಾನಾಗೇ ತೆಗೆದುಕೊಂಡಿದ್ದಲ್ಲ, ಅದಾಗಿ ಬಂದರೂ ಬೇಡ ಅಂದರೂ ಬಂದದ್ದು. ಅಥವಾ ನಾನು ಬೇಡ ಅಂದರೆ ಆ ಜವಾಬ್ದಾರಿಯನ್ನು ಬಿಟ್ಟು ಬಿಡೋದಕ್ಕೆ ಸಾಧ್ಯವಿಲ್ಲ. ಯಾರೋ ಒಬ್ಬ ಸಮಾಜವನ್ನು ಬಿಟ್ಟು ನಿರ್ಜನ ಅರಣ್ಯದಲ್ಲೋ ಗುಹೆಯಲ್ಲೋ ಇದ್ದರೆ ತನಗೆ ತೋಚಿದ್ದನ್ನು ಮಾಡ್ಬೋದು. ಆದರೆ ಸುತ್ತಮುತ್ತ ಇರುವ ಜನ ನಮ್ಮನ್ನು ನೋಡುತ್ತಿರುವಾಗ ಹಾಗೆ ಮಾಡಲು ಸಾಧ್ಯವಿಲ್ಲ. ನಾನು ಮಾಡೋ ಕೆಲಸವನ್ನು ಸುತ್ತಲಿನ ಜನರ ಮೇಲೆ ಪರಿಣಾಮವಿರುತ್ತೆ. ಎಲ್ಲರೂ ಅವನನ್ನು ಹಿಂಬಾಲಿಸಲು ಪ್ರಾರಂಭಿಸ್ತಾರೆ. ಉದಾಹರಣೆಗೆ, ಶಿಕ್ಷಕನಾದವನು ಮಕ್ಕಳಿಗೆ ಒಳ್ಳೆಯ ನಡತೆಗಳು ಹೇಗಿರಬೇಕಂತ ಮಕ್ಕಳಿಗೆ ಹೇಳ್ತಾನೆ. ಕೆಟ್ಟ ಅಭ್ಯಾಸಗಳನ್ನು ಮಾಡಬಾರ್ದು ಅಂತಾನೆ. ಮದ್ಯಪಾನ ಧೂಮಪಾನ ಮಾಡೋದು ಅಪರಾಧ ಅಂತಾನೆ. ಆದರೆ ಅದೇ ಶಿಕ್ಷಕ ಧೂಮಪಾನ ಮಾಡಿದರೆ ಮಕ್ಕಳು ಅವನನ್ನೇ ಅನುಸರಿಸ್ತಾರೆ ಅಲ್ವಾ? ಹಾಗೆ ಮತ್ತೊಂದು ಉದಾಹರಣೆ ಕೊಡೋದಾದರೆ, ಒಂದು ಬಾರಿ ತಂದೆ ಮಗನನ್ನು ಕರೆದುಕೊಂಡು ಆಸ್ಪತ್ರೆಗೆ ಬರ್ತಾನೆ. ಮಗನಿಗೆ ಹುಷಾರಿಲ್ಲ, ಹಲ್ಲು ನೋವು ಅಂತ. ವೈದ್ಯರು ಮಗುವನ್ನು ನೋಡಿ, ನಾಳೆ ಬಾ, ಅದಕ್ಕೆ ಏನು ಮಾಡಬೇಕೋ ಹೇಳ್ತೀನಿ ಅಂತ ಕಳಿಸ್ತಾನೆ. ಮಾರನೇ ದಿನ ತಂದೆ ಮತ್ತು ಮಗ ವೈದ್ಯರ ಬಳಿ ಬರ್ತಾರೆ. ಆಗ ವೈದ್ಯರು ಹೇಳ್ತಾರೆ, ನೀನು ಸಿಹಿ ತಿಂತಾ ಇದೆಯಾ, ಚಾಕ್ಲೇಟ್ ತಿನ್ನೋದನ್ನು ಬಿಡು, ಎಲ್ಲ ಸರಿ ಹೋಗುತ್ತೆ ಅಂತ ಹೇಳಿ ಕಳಿಸ್ತಾರೆ. ಆಗ ಅಲ್ಲಿದ್ದವ್ರು ಕೇಳ್ತಾರೆ, ಇದನ್ನು ನೆನ್ನೆನೇ ಹೇಳ್ಬೋದಿತ್ತಲ್ಲ, ಅದನ್ನು ಇವತ್ತು ಹೇಳಿದ್ದು ಯಾಕೆ ಅಂತ. ಅದಕ್ಕೆ ವೈದ್ಯರು ಹೇಳ್ತಾರೆ, ನೆನ್ನೆ ನನ್ನ ಮುಂದೆ ಹಲವಾರು ಚಾಕ್ಲೇಟ್ಗಳು ಸಿಹಿ ತಿಂಡಿಗಳು ಇತ್ತು. ಚಾಕ್ಲೇಟ್ ತಿನ್ನಬಾರದು, ಕೆಟ್ಟದ್ದು ಅಂತ ನಾನು ಹೇಳಿದರೆ ಅದು ಅಲ್ಲಿರುವ ಸಿಹಿ ತಿಂಡಿ ನೋಡಿ ಮಗು ಏನು ಹೇಳುತ್ತೆ ಅಂದರೆ, ವೈದ್ಯರು ಬೇಕಾದಷ್ಟು ತಿನ್ಬೋದು, ನನಗೆ ಮಾತ್ರ ಬೇಡ ಅಂತಾರೆ. ಅದು ಕೆಟ್ಟದಾಗಿದ್ದರೆ ಎಲ್ಲರಿಗೂ ಕೆಟ್ಟದಾಗಿರಬೇಕು. ಆದರೆ ವೈದ್ಯರು ಇದನ್ನು ತಿಂತಾ ಇದ್ದಾರೆ ಅಂತ ವೈದ್ಯರ ಮಾತನ್ನು ನಂಬೋದಿಲ್ಲ. ಇಂದು ನನ್ನ ಮುಂದೆ ಯಾವುದೇ ಸಿಹಿ ತಿಂಡಿ ಚಾಕ್ಲೇಟ್ಗಳಿಲ್ಲ, ಆದ್ದರಿಂದ ಮಗುವಿನಲ್ಲಿ ಕೆಟ್ಟ ಆಲೋಚನೆ ಬರೋದಿಲ್ಲ ಅಂತಾರೆ ವೈದ್ಯರು. ಜೀವನದಲ್ಲಿ ಯಾವಾಗಲೂ ಒಬ್ಬ ದೊಡ್ಡ ಮನುಷ್ಯನಲ್ಲಿರುವ ಒಳ್ಳೆಯದನ್ನು ಹೇಗೆ ಅನುಸರಿಸಲು ಜನ ಸಿದ್ಧರಿರ್ತಾರೋ ಹಾಗೆಯೇ ಅವನಲ್ಲಿರುವ ಲೋಪದೋಷಗಳನ್ನು ಒಳ್ಳೆಯದಕ್ಕಿಂತ ಹೆಚ್ಚಾಗಿ ಅನುಸರಿಸ್ತಾರೆ. ಏಕೆಂದರೆ ಕೆಟ್ಟದ್ದನ್ನು ಅನುಸರಿಸೋದು ತುಂಬ ಸುಲಭ, ಅದಕ್ಕೆ ನಾಯಕನಾದವನು ಅವಕಾಶವನ್ನು ಕೊಡಬಾರ್ದು. ಅದಕ್ಕೆ ಇಲ್ಲಿ ಶ್ರೀಕೃಷ್ಣ ಹೇಳ್ತಾನೆ, ಜನರು ನನ್ನನ್ನು ದೊಡ್ಡ ಶಕ್ತಿಶಾಲಿ ಮತ್ತು ಶ್ರೇಷ್ಠನೆಂದು ತಿಳಿದಿದ್ದಾರೆ, ಮತ್ತು ಇನ್ನೂ ಅನೇಕರು ನನ್ನನ್ನು ಮರ್ಯಾದಾ ಪುರುಷೋತ್ತಮನೆಂದು ತಿಳಿದಿದ್ದಾರೆ. ಈ ಕಾರಣದಿಂದ ನಾನು ಯಾವ ಕರ್ಮವನ್ನು ಯಾವ ಪ್ರಕಾರದಿಂದ ಮಾಡುತ್ತೇನೋ ಅದರಂತೆ ಇತರರೂ ಸಹ ನನ್ನನ್ನು ಅನುಕರಣೆ ಮಾಡಿ ಅವುಗಳನ್ನು ಅದೇ ಪ್ರಕಾರ ಮಾಡ್ತಾರೆ, ಅರ್ಥಾತ್ ನನ್ನನ್ನು ಅನುಸರಿಸ್ತಾರೆ. ಇಂತಹ ಸ್ಥಿತಿಯಲ್ಲಿ ನಾನು ಕರ್ತವ್ಯ ಕರ್ಮಗಳ ಅವಹೇಳನ ಮಾಡಲಾರಂಭಿಸಿದರೆ, ಅವುಗಳಲ್ಲಿ ಅಜಾಗರೂಕತೆಯಿಂದ ಮಾಡಿದರೆ ಜನರು ಕೂಡ ಅದೇ ಪ್ರಕಾರ ಮಾಡಲಾರಂಭಿಸ್ತಾರೆ ಮತ್ತು ಸ್ವಾರ್ಥ ಮತ್ತು ಪರಮಾರ್ಥಗಳೆರಡರಿಂದಲೂ ವಂಚಿತರಾಗ್ತಾರೆ. ಆದ್ದರಿಂದ ಜನರಿಗೆ ಕರ್ಮ ಮಾಡುವ ರೀತಿಯನ್ನು ಕಲಿಸೋದಕ್ಕಾಗಿ ನಾನು ಸಮಸ್ತ ಕರ್ಮಗಳಲ್ಲಿ ಸ್ವಯಂ ಬಹಳ ಜಾಗರೂಕತೆಯಿಂದ ವರ್ತಿಸ್ತೇನೆ. ಎಂದಿಗೂ ಎಲ್ಲಿಯೂ ಸಹ ಸ್ವಲ್ಪವೂ ಅಜಾಗರೂಕತೆಯಿಂದ ಮಾಡೋದಿಲ್ಲ ಅಂತಲೇ ಶ್ರೀಕೃಷ್ಣ. ಇದು ಈ ಶ್ಲೋಕದ ಭಾವಾರ್ಥ. ನಮಸ್ಕಾರ. ಶ್ರೀಕೃಷ್ಣ ಅರ್ಪಣಮಸ್ತು.